ಹಲೋ. ಹಾಂ ಶ್ರೀಧರ್ ಹೇಳೋ. ಏನಮ್ಮ ಮಾಡ್ತಿದ್ಯಾ? ಏನು ಸಮಾಚಾರ? ಫೋನ್ ಇಲ್ಲ ಏನಿಲ್ಲ. ಕವಿತೆ ನಂಬರ್ ಕೊಡಲಿಲ್ಲ ನೀನು ನನಗೆ. ಸಾರಿ ಕಣ, ಅವಳು ಕೇಳ್ಬಿಟ್ಕೊಳ್ಳೋಣ ಅಂದ್ಕೊಂಡೆ. ಮೊದಲು ಅವಳಿಗೆ ಇಷ್ಟನಾ ಇಲ್ವಾ ಅಂತ ಕೇಳಬೇಕಲ್ವಾ, ಸುಮ್ಮನೆ ಯಾಕೆ ನಂಬರ್ ಕೊಡೋದು ಅಂತ ಸುಮ್ಮನಾದೆ. ಅವಳು ಓಕೆ ಅಂತ ಹೇಳಿದಾಳೆ, ಆದರೂ ಅವಳು ಕೇಳ್ಬಿಟ್ಟು ನಂಬರ್ ಕೊಡ್ತೀನಿ ಆಯಿತಾ? ಓಕೆ ಅಂತ ಹೇಳಿದ್ಮೇಲೆ ಇನ್ನೇನು ಕೇಳ್ತೀಯ ನೀನು? ಆಗಲ್ಲ, ಆದರೂ ನಂಬರ್ ಕೊಡೋಕೆ ಮುಂಚೆ ಒಂದ್ಸತಿ ಕೇಳಬೇಕಲ್ವಾ. ಕಳಿಸ್ತೀನಿ ಬಿಡು, ಏನು ಅರ್ಜೆಂಟ್ ಅಂತೆ. ಮತ್ತೆ ಏನು ಸಮಾಚಾರ? ಆಂಟಿ ಅಂಕಲ್ ಎಲ್ಲ ಹೇಗಿದ್ದಾರೆ? ನಾನು ನಿಮ್ಮ ಮನೆಗೆ ಬರಬೇಕು, ಅವ್ರನ್ನ ಮೀಟ್ ಮಾಡಬೇಕು ಅಂತ ಅನ್ಕೋತೀನಿ. ನೀನು ನೋಡಿದ್ರೆ ಮನೆಗೆ ಬರೋಕ್ಕೆ ಬಿಡ್ತಿಲ್ವಲ್ಲ, ಅವ್ರನ್ನ ಮೀಟ್ ಮಾಡೋಕ್ಕೂ ಬಿಡ್ತಿಲ್ಲ. ಯಾಕೆ ಅವರು ಇವ್ರನ್ನ ಮನೆಗೆ ಹೋಗಿ ಬಿಡ್ತಿಲ್ಲ? ಆಂಟಿ ಅಂಕಲ್ನ ಮೀಟ್ ಮಾಡೋಕ್ಕೆ ಯಾಕೆ ಬಿಡ್ತಿಲ್ಲ? ಅಯ್ಯೋ ಹಾಗೇನಿಲ್ಲ ಕಣೆ, ನೀನು ಯಾಕೆ ಸುಮ್ಮನೆ ಏನೇನೋ ಅನ್ಕೋತೀಯ? ಪಾಪ ಅವ್ರಿಗೂ ಹುಷಾರಿಲ್ಲ ಅಲ್ವಾ? ನಿನ್ನ ಮನೆಗೆ ಬಂದರೆ ಅವ್ರಿಗೂ ಖುಷಿನೇ. ಆದರೆ ಪಾಪ ಅಪರೂಪಕ್ಕೆ ಬಂದಿದ್ದಾಳೆ, ಅವ್ಳಿಗೇನು ಮಾಡ್ಕೊಡೋಕ್ಕಾಗಲಿಲ್ವಲ್ಲ ಅಂತ ಅಮ್ಮ ಬೇಜಾರು ಮಾಡ್ಕೋತಾರೆ. ಮತ್ತು ಇಬ್ರಿಗೂ ಕಷ್ಟ ಆಗುತ್ತೆ. ಸುಮ್ಮನೆ ನೀನು ಯಾಕೆ ಅಂತ ಅಷ್ಟೇ. ಮೀಟ್ ಮಾಡುವಂತೆ ಬಿಡು, ಮದುವೆ ಆದಮೇಲೆ. ಮದುವೆ ಆಗೋ ತನಕ ಬೇಡ ಅಂತನಾ? ಸರಿ ಕಣೋ, ಆಯಿತು. ಇನ್ನೇನು ಸಮಾಚಾರ? ಯಾಕೋ ಮನಸ್ಸೇ ಒಪ್ತಿಲ್ಲ ಇವ್ರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ. ಆದರೆ ಏನು ಮಾಡಲಿ, ಅದಕ್ಕೆ ಅಣ್ಣ ಅಮ್ಮ ಎಲ್ಲ ಒಪ್ಕೊಂಡಿದ್ದಾರೆ. ನನಗೇನೋ ಅವ್ರ ಮೇಲೆ ಅನುಮಾನ ಅಂತ ಹೇಳಿದ್ರೆ ಅದಕ್ಕೆ ಏನು ಅನ್ಕೋತಾರೆ? ನನಗೆ ಅದಕ್ಕೆ ಮೇಲೆ ನಂಬಿಕೆ ಇಲ್ವೇನೋ ಅಂತ ಅನ್ಕೋತಾರೆ. ನಾನೇ ಸುಮ್ಮನೆ ಏನೇನೋ ಅನುಮಾನ ಪಡ್ತಿದ್ದೀನಿ ಅನಿಸುತ್ತೆ. ಆದರೂ ನನಗೆ ಯಾಕೋ ನನ್ನ ಮನಸ್ಸೇ ಒಪ್ತಿಲ್ವಲ್ಲ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಕಣೆ. ಎಂಗೇಜ್ಮೆಂಟ್ ಡೇಟ್ ನೋಡ್ಬಿಟ್ಟು ಫಿಕ್ಸ್ ಮಾಡೋಕೆ ಹೇಳ್ಬಿಡು. ಆದಷ್ಟು ಬೇಗ ಎಂಗೇಜ್ಮೆಂಟ್ ಆಗ್ಬಿಟ್ಟು ಮದುವೆನೂ ಆಗ್ಬಿಡ್ಬೇಕು. ಏನಕ್ಕೋ, ನೀನು ಹೋಗೋಕೆ ಇನ್ನೂ 3-4 ಮಂತ್ಸ್ ಇದೆ ಅಲ್ವಾ? ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ನೋಡು, ಮದುವೆ ಮಾಡ್ಕೊಂಡ್ರೆ ಬೇಗ ಒಳ್ಳೇದಲ್ವಾ? 3-4 ಮಂತ್ಸ್ ಇದೆ ಅಂತ ನೀನು ಹೇಳ್ತಿದ್ಯಾ. ನಂಗೆ ಅಲ್ಲಿ ಆಫೀಸಿಂದ ಕಂಪ್ನಿಯಿಂದ ಕಾಲ್ ಮಾಡ್ತಿದ್ದಾರೆ ಬೇಗ ಬನ್ನಿ ಅಂತ. ನನ್ನ ಲೀವೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಕಣೆ. ಸೊ ನಾನು ಆದಷ್ಟು ಬೇಗ ಹೋಗಲೇಬೇಕು. ಅದಕ್ಕೆ ಯಾವಾಗ ಹೋಗಬೇಕಾಗುತ್ತೋ ಏನೋ, ಅದು ಬೇಗ ಮದುವೆ ಆದರೆ ಒಳ್ಳೇದು ಅಂತ ಅಷ್ಟೇ. ಹೌದಾ? ನೀನೀಗ ಸಡನ್ನಾಗಿ ಹೇಳಿದ್ರೆ ನಾನು ಏನಂತ ಹೇಳಿ? ನಿನ್ನೆ ತಾನೇ ಬಂದು ಹುಡುಗಿ ನೋಡ್ಕೊಂಡು ಹೋಗಿದ್ಯಾ. ಈಗ ಅದು ಸಡನ್ನಾಗಿ ಎಂಗೇಜ್ಮೆಂಟ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಅಲ್ಲದೆ ಅತ್ತೆ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಕಡೆಯವ್ರ ಸಂಬಂಧಿಕರು ಯಾರೂ ಬಂದಿಲ್ವಲ್ಲ ಅಂತ ಕೇಳ್ತಾಯಿದ್ರು. ಶ್ರೀಕಾಂತು ಅದೇ ಕೇಳ್ತಿದ್ರು. ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ನೀನು ನೋಡು ಒಂದ್ಸತಿ, ಅವ್ರನ್ನೆಲ್ಲ ಒಂದ್ಸತಿ ಕರ್ಕೊಂಡು ಬಾರೋ ಮನೆಗೆ. ಇದು ನಿಮ್ಮ ಫಾರಿನ್ ಅಲ್ಲ ಅಲ್ವಾ, ಹುಡುಗ ಹುಡುಗಿ ಒಪ್ಪಿದ್ರೆ ಮದುವೆ ಮಾಡೋಕ್ಕೆ. ಇದು ಸಂಸಾರ ಅಂದರೆ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯವರೆಲ್ಲ ನೋಡಬೇಕು, ಒಪ್ಕೋಬೇಕು, ಹಾಗೆ ಅಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡ. ನೀನು ಹೇಳ್ತಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ ಕಣೆ. ಆದರೆ ಏನು ಮಾಡಲಿ ಹೇಳು, ಅಪ್ಪ ಅಮ್ಮಂಗೆ ಹುಷಾರಿಲ್ಲ. ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ನಾನು ಚೆನ್ನಾಗಿದ್ದೀನಿ, ಫಾರಿನಲ್ಲಿದ್ದೀನಿ ಅಂತ ಅವ್ರಿಗೆ ನನ್ನ ಮೇಲೆ ಹೊಟ್ಟೆವ್ರಿ. ನಾನು ಮದುವೆ ಮಾಡ್ಕೋಬೇಕು ಅಂತಂದ್ರೂ ಅವರು ಕೆಡಿಸ್ತಾರೆ ಹೊರತು, ಹಾಳು ಮಾಡ್ತಾರೆ ಹೊರತು ಮದುವೆನ ಅವ್ರು ಬಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ, ಯಾರು ಬೇಡ ಅಂತ, ಇನ್ನೇನೂ ಇಲ್ಲ. ಆಯಿತು ಬಿಡು, ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ. ಅತ್ತೆ ಹತ್ರ ಮಾತಾಡಿ ನೋಡ್ತೀನಿ. ಅತ್ತೆ ಹತ್ರ, ಶ್ರೀಕಾಂತ್ ಅವ್ರ ಹತ್ರ ಅವ್ರು ಓಕೆ ಅಂತಂದರೆ ಎಂಗೇಜ್ಮೆಂಟ್ ಡೇಟ್ ಯಾವಾಗ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ಆಗ್ಬೋದಾ? ಆಯ್ತು ಮಾತಾಡು, ಆರಾಮಾಗಿ ಮಾತಾಡು. ಕವಿತಾ ನಂಬರ್ ಕಳಿಸು ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ ಕಣೋ, ಯಾಕೋ ವಿಚಿತ್ರ ಅನಿಸ್ತಿದ್ಯಪ್ಪ ನೀನು ನನಗೆ. ಮೊದಲು ಥರ ಇಲ್ಲ ನೀನು. ಫಾರಿನ್ಗೆ ಹೋಗಕ್ಕೆ ಮುಂಚೆ ಇದ್ದಲ್ಲ ಹಾಗಿಲ್ಲ. ಫಾರಿನಿಂದ ಬಂದಮೇಲೆ ಒಂಥರ ವಿಚಿತ್ರವಾಗಿ ಆಡ್ತೀಯಪ್ಪ. ಏನು ಅಂತಲೇ ನಿನ್ನ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಏನು ಮಾಡೋಕ್ಕಾಗುತ್ತೆ? ಇಲ್ಲಿದ್ದಂಗೆ ಇರೋಕ್ಕಾಗುತ್ತಾ? ನೀನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀಯ ಅಷ್ಟೇ. ನಾನು ಆರಾಮಾಗಿದ್ದೀನಿ ಕಣೆ, ತಲೆ ಕೆಡಿಸ್ಕೊಬೇಡ. ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅಪ್ಪ ಅಮ್ಮ ಹಂಗೆ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಇಲ್ಲೇ ಬಿಟ್ಟು ಹೋಗಿರ್ತೀನಿ. ಅವರು ಡಾಕ್ಟರ್ ಅಲ್ವಾ, ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಅಪ್ಪ ಅಮ್ಮನ. ಆಮೇಲೆ ಖಂಡಿತ ನಾನು ಅವ್ರನ್ನ ಫಾರಿನ್ ಕರ್ಕೊಂಡು ಹೋಗ್ತೀನಿ. ಅವರೇ ನನಗೆಲ್ಲ ಅಲ್ವಾ. ಆಮೇಲೆ ಅಪ್ಪ ಅಮ್ಮ ಹೋದ್ಮೇಲೆ ನನಗೆ ಯಾರಿದ್ದಾರೆ ಹೇಳು? ಅವಳು ನಾನು ಇಬ್ಬರೇ ಅಲ್ವಾ. ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀನು ನನ್ನ ಬಗ್ಗೆ ನಂಬಿಕೆ ಇಟ್ಕೋ. ಏನೋ ಕಣೋ, ನಿನ್ನ ನಂಬಿ ನನ್ನ ಆದ್ದಿನ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವಳು ನನಗೋಸ್ಕರ ಒಪ್ಕೊಂಡಿದ್ದಾಳೆ. ಅವಳ ಜೀವನ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಪಾಪ ಅದಕ್ಕೆ ನನಗೋಸ್ಕರ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನಾನು ಅವ್ರ ಹತ್ರ ಎಲ್ಲ ಕೇಳಿದ್ರೆ ಅವ್ರು ಏನು ಅನ್ಕೋತಾರೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಹಾಗೇನೂ ಇಲ್ಲ ಕಣೋ, ಚೈಲ್ಡ್ಹುಡ್ಡಿಂದ ನಾವಿಬ್ಬರು ಫ್ರೆಂಡ್ಸು, ಚಿಕ್ಕ ವಯಸ್ಸಿಂದನೂ ಜೊತೆಗೆ ಬೆಳೆದವರು. ಆದರೆ ನೀನು ಹಾಕಿದ್ದಿದ್ದಕ್ಕೂ ಈಗಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ನೀನು ಫಾರಿನಲ್ಲಿ ಬೇರೆ ಇರೋನು. ಅದೇ ಸುಮ್ಮನೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಷ್ಟೇ. ನೀನು ಏನು ಯೋಚನೆ ಮಾಡಬೇಡ. ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಬಗ್ಗೆ ನಂಬಿಕೆ ಇಡು, ಆಯಿತಾ? ಖಂಡಿತ ಇದೆ ಕಣೋ, ಖಂಡಿತ ನಂಬಿಕೆ ಇದೆ. ಅದೇ ನಂಬಿಕೆ ಮೇಲೆ ತಾನೇ ನಾನು ಒಂದು ಮದುವೆಗೆ ಒಪ್ಪಿರೋದು. ಸರಿ ಆಯಿತು, ಹುಷಾರು. ನಾನು ನಂಬರ್ ಕಳಿಸ್ಕೊಡ್ತೀನಿ ಕವಿತನ ಕೇಳಿಬಿಟ್ಟು. ಅಂಕಲ್ ಆಂಟಿ ಹುಷಾರು. ಸರಿ ಇಡ್ಲಾ? ಸರಿ ಆಯಿತು, ಓಕೆ ಬಾಯ್. ಓಕೆ ಬಾಯ್. ಯಾಕೆ ಕಾಡ್ತಿದ್ದಾನೆ? ಮನೆಗೆ ಬರ್ತೀನಿ ಅಂದರೆ ಬೇಡ ಬೇಡ ಅಂತಾನೆ. ಆಂಟಿ ಅಂಕಲ್ ನಂಬರು ಕೂಡ ಚೇಂಜ್ ಆಗಿದೆ, ಫೋನ್ ನಂಬರು. ಅವ್ರಿಗೆ ಫೋನ್ ಮಾಡೋಕ್ಕೂ ಆಗ್ತಿಲ್ಲ, ಅವ್ರನ್ನ ಮೀಟ್ ಮಾಡೋಕ್ಕೂ ಆಗ್ತಿಲ್ಲ. ಇವನು ಮಾತ್ರ ಅವ್ರಿಗೆ ಹುಷಾರಿಲ್ಲ, ಅದು ಇದು, ಅವ್ರಿಗೆ ಬರೋಕ್ಕಾಗಲ್ಲ ಅಂತ ಏನೇನೋ ಹೇಳ್ತಿದ್ದಾನೆ. ಒಂದ್ಸತಿ ಹೋಗಿ ನೋಡ್ಕೊಂಡಾದ್ರೂ ಬರಬೇಕು. ಇವನು ನಾನು ಹೋಗೋಕ್ಕೆ ಬಿಡ್ತಿಲ್ವಲ್ಲ. ಇವನು ಊರಲ್ಲಿ ಇಲ್ಲದೆ ಇದ್ದಾಗ ಯಾವಾಗಲಾದರೂ ಹೋಗ್ಬೇಕಷ್ಟೆ. ಅವ್ರು ಹೇಗಿದ್ದಾರೋ ಏನೋ. ಯಾವುದಕ್ಕೂ ನನ್ನ ಎಂಗೇಜ್ಮೆಂಟ್ ಮುಂಚೆನೇ ಆಂಟಿ ಅಂಕಲ್ನ ಮೀಟ್ ಮಾಡೋದು ಒಳ್ಳೆಯದು. ಅದಕ್ಕೆ ಓ ಕವಿತಾ ಅಂಬಾ, ನಾನು ನಿನ್ನ ಹತ್ರನೇ ಬರೋಣ ಅಂದ್ಕೊಂಡೆ. ಶ್ರೀಧರ್ ಫೋನ್ ಮಾಡಿದ್ದ, ನಿನ್ನ ನಂಬರ್ ಕೇಳ್ತಿದ್ದಾನೆ, ಕೊಡ್ಲಾ? ಬೇಡ ಅದಕ್ಕೆ
ನನಗೆ ಅವ್ರ ಹತ್ರ ಏನಿರುತ್ತೆ ಮಾತಾಡೋಕ್ಕೆ? ಒಂದು ಸತಿ ಬಂದು ನೋಡ್ಕೊಂಡು ಹೋದ ತಕ್ಷಣ ನಾನು ಅವ್ರ ಹತ್ರ ಏನಂತ ಮಾತಾಡಲಿ ಅದಕ್ಕೆ? ನಂಗೆ ಆ ಥರ ಇಷ್ಟ ಆಗಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ ಅದಕ್ಕೆ ಪ್ಲೀಸ್. ಅಯ್ಯೋ ನನಗೇನು ಬೇಜಾರಿಲ್ಲ, ಆದರೂ ಮದುವೆ ಆಗೋ ಹುಡುಗ ಅಲ್ವಾ, ಮಾತಾಡದೆ ಒಳ್ಳೇದು. ನೋಡು, ನೀನು ಈಗಲೇ ಫೋನಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡಿದ್ರೆ ನಿಮ್ಮಿಬ್ಬರ ಬಗ್ಗೆ ಒಳ್ಳೆ ಕಮ್ಯುನಿಕೇಷನ್ ಬೆಳೆಯುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡಂಗೆ ಆಗುತ್ತೆ ಅಂತ ಅಷ್ಟೇ. ಹೌದು ಅದಕ್ಕೆ, ಆದರೆ ಈಗಲೇ ಬೇಡ, ಎಂಗೇಜ್ಮೆಂಟ್ ಎಲ್ಲ ಆಗಲಿ, ಆಮೇಲೆ ನೋಡೋಣ. ಸರಿ ಬಿಡು, ನಾನು ಅವ್ನಿಗೆ ಹೇಳ್ತೀನಿ. ಅವ್ನು ಸ್ವಲ್ಪ ಬೇಗ ಹೋಗ್ಬೇಕಂತೆ ಫಾರಿನ್ಗೆ, ಅದಕ್ಕೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಏನು ಮಾಡೋದು ಕವಿತಾ, ಏನು ಹೇಳ್ತೀಯ ನೀನು? ಏನು ಅಂತ ಹೇಳೋದು ಅದಕ್ಕೆ? ಕವಿತಾ, ನಿನ್ನೆ ಕೇಳ್ತಿರೋದು ಅದಕ್ಕೆ. ನೀವು ನನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ನಂಗೆ ಗೊತ್ತು, ಆದರೂ ನಂಗೆ ಇಷ್ಟು ಬೇಕಾ ಮದುವೆ ಎಂಗೇಜ್ಮೆಂಟ್? ಅರ್ಥ ಆಗ್ತಿಲ್ಲ ಅದಕ್ಕೆ ಇದೆಲ್ಲ. ನಿನ್ನೆ ತಾನೇ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಆಲ್ರೆಡಿ ಎಂಗೇಜ್ಮೆಂಟ್ ಮದುವೆ ಅಂದರೆ ನಂಗೆ ಒಂಥರ ಭಯ ಆಗ್ತಿದೆ ಅದಕ್ಕೆ. ಪ್ಲೀಸ್ ಇನ್ನೊಂದು ಸ್ವಲ್ಪ ದಿನ ಟೈಮ್ ತೊಗೊಳ್ಳೋಣ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ. ಎಂಥದ್ದು ಬೇಡ, ಅದೇನು ಮಾತಾಡವ ಪಿಂಕಿ ಅತ್ತೆ? ನೋಡು ಪಾಪ ಅವನೇನೋ ಪಾರಿನ್ಗೆ ಹೋಗ್ಬೇಕು ಅರ್ಜೆಂಟಾಗಿ ಅಂತ ಹೇಳ್ತಾ ಇದ್ದೀನಿ ನೀನು, ಅಂತ ಯಾಕೆ ನಿಧಾನ ಮಾಡೋದು? ನಮಗೂ ಹುಡುಗ ಒಪ್ಪಿಗೆ ಆಗವನೆ, ಅವ್ರಿಗೂ ಹುಡುಗಿ ಒಪ್ಪಿಗೆ ಆಗವಳೆ, ಇನ್ನೇನು ಆದಷ್ಟು ಎಂಗೇಜ್ಮೆಂಟ್ ಮಾಡೋಣ ಅಂತವ್ರಾ? ಆಯಿತು ಬಿಡು, ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಜಲ್ದಿ ಮಾಡಿಬಿಟ್ಟು ಮದುವೆನ ಮಾಡ್ಬಿಡೋಕ್ಕಾಯ್ತದಂತೆ. ಇನ್ನೇನು ಪಾಪ ಅವ್ರ ಅಪ್ಪ ಅಮ್ಮಗೂ ಸರಿಲ್ಲ ಅಂತಾನೆ, ಅವನು ಪಾರಿನ್ಗೆ ಅರ್ಜೆಂಟ್ ಹೋಗ್ಬೇಕು ಅಂತಾನೆ. ಇವಳು ಆಡ್ತಾಳೆ ಇವಳು, ಇನ್ನು ಏನು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ಕೊಂಡು ಪಾರಿನ್ಗೆ ಹೊಂಟೋಯ್ತಾನಪ್ಪ ವಾಪಸ್ಸು. ಆಮೇಲೆ ಏನು ಮಾಡೋದು? ಸುಮ್ಮನಿರು ಪಿಂಕಿ, ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಬಿಡೋಣ ಬಿಡು. ಸರಿ ಅತ್ತೆ, ಅವನು ಅದನ್ನೇ ಹೇಳ್ತಾ ಇದ್ದ, ಅದಕ್ಕೆ ಕವಿತನ ಹತ್ರ ಕೇಳ್ತಾ ಇದ್ದೆ. ಕೇಳಿಸ್ಕೊಂಡೆ, ಅವಳು ಹೇಳಿದ್ದ ಈಗಲೇ ಬೇಡ, ಯೋಚನೆ ಮಾಡೋಣ, ಇನ್ನೇನು ಯೋಚನೆ ಮಾಡಿ ನಾವು ಒಪ್ಕೊಂಡಾಗದೆ, ಅವ್ರು ಒಪ್ಕೊಂಡಾಗದೆ, ನಿಮ್ಮ ಇವಳು ಅಣ್ಣನೂ ಒಪ್ಕೊಂಡವನೆ, ಇನ್ನೇನಂತ ಇವಳಿಗೆ ಅಷ್ಟು ಚೆನ್ನಾಗಿರೋ ಗಂಡು ಇಡೀ ಬೀದಿಯವರೆಲ್ಲ ಕೇಳಿದ್ರು ಅವತ್ತು. ಈ ಗಂಡು ಅವನೇ ಏನಷ್ಟು ಚೆನ್ನಾಗವನೆ ಕವಿತಂಗೆ ಚೆನ್ನಾಗಿ ಮ್ಯಾಚ್ ಆಗ್ತದೆ ಅಂತ. ಅಂಥದ್ರಲ್ಲಿ ಫಾರಿನಲ್ಲಿ ಇರೋನು, ಈ ಊರಲ್ಲೇ ಯಾರೂ ಫಾರಿನಲ್ಲಿ ಇರೋನು ಮದುವೆ ಮಾಡಿಲ್ಲ. ಇವಳು ಯಾಕೆ ಹಿಂಗಾಡೋಳ ಕಾಣೆ. ನೀನು ಇವಳ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಆ ಹುಡುಗಂಗೆ ಹೇಳವ, ಹೇಳ್ಬಿಟ್ಟು ಆದಷ್ಟು ಬೇಗ ನೋಡ್ಬಿಟ್ಟು ಮಾಡೋಣ ಎಂಗೇಜ್ಮೆಂಟ್ ಅನ್ನು ನಂಬರ್ ಕೊಡು, ಮಾತಾಡಲಿ, ಅವಳು ಆಡ್ತಾಳೆ ಅವಳು. ಸರಿ ಅತ್ತೆ. ಕವಿತಾ ಯಾಕೋ ಬೇಜಾರು ಮಾಡ್ಕೊಂಡು ಹೋದ್ಲು ಅನ್ಸುತ್ತೆ. ಇವಳಿಗೆ ಮದುವೆ ಇಷ್ಟ ಇಲ್ವಾ? ನನ್ನ ಬಲವಂತಕ್ಕೆ ಏನಾದರೂ ಒಪ್ಕೊಂಡಿದ್ದಾಳ ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅತ್ತೆ ಬೇರೆ ಅವ್ರು ಹೇಳ್ದಂಗೆ ಅರ್ಜೆಂಟ್ ಮಾಡ್ತಿದ್ದಾರೆ, ಅವನು ಅರ್ಜೆಂಟ್ ಮಾಡ್ತಿದ್ದಾನೆ. ಇಲ್ಲ ಈ ಎಂಗೇಜ್ಮೆಂಟ್ ಮುಂಚೆ ನನಗಿರೋ ಸಣ್ಣ ಪುಟ್ಟ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬಿಡ್ಬೇಕು. ನನ್ನ ಆದ್ಮೇಲೆ ಲೈಫ್ನ ನಾನು ಹಾಳು ಮಾಡಿದಾಗ ಆಗಬಾರ್ದು. ಎಲ್ಲ ಕ್ಲಿಯರ್ ಆಗಿ ನನಗೆ ಓಕೆ ಅನ್ಸಿದ್ರೇ ಈ ವಿಷಯದಲ್ಲಿ ಮುಂದುವರಿಯೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.